ವೈರಲ್ ಆಗಿರುವಂತಹ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಜಮೀರ್ ಅಹ್ಮದ್ ಅವರು. ಎಐ ತಂತ್ರಜ್ಞಾನವನ್ನ ಬಳಸಿ ನಕಲಿ ಆಡಿಯೋವನ್ನ ಸೃಷ್ಟಿ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಆಡಿಯೋ ವೈರಲ್ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಜಮೀರ್ ಅಹ್ಮದ್. ಇದು ನಕಲಿ ಆಡಿಯೋ ಅಂತ ಜಮೀರ್ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಆಡಿಯೋ ಬಗ್ಗೆ ಯಾವ ತನಿಖೆಗೆ ಬೇಕಾದರೂ ಒಳಪಡಿಸಲಿ, ನಾನು ಆ ರೀತಿ ಮಾತಾಡಿಯೇ ಇಲ್ಲ ಅನ್ನುವಂಥ ಮಾತನ್ನ ಜಮೀರ್ ಅಹ್ಮದ್ ಹೇಳಿದ್ದಾರೆ. ಗೊಂದಲ ಉಂಟು ಮಾಡೋದಕ್ಕೆ ಇದೆಲ್ಲವೂ ಕೂಡ ಸೃಷ್ಟಿ ಮಾಡಲಾಗಿದೆ. ಇದು ಕಿಡಿಗೇಡಿಗಳ ಕೃತ್ಯ, ಇದನ್ನು ಯಾರೂ ಕೂಡ ನಂಬಾರ್ದು, ಇದೊಂದು ರಾಜಕೀಯ ಷಡ್ಯಂತ್ರ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ನಕಲಿ ಆಡಿಯೋ ಮಾಡಲಾಗಿದೆ, ಸೈಬರ್ ಠಾಣೆ ಪೊಲೀಸರಿಗೆ ದೂರನ್ನ ಕೊಡ್ತೀನಿ ಅನ್ನುವಂತ ಮಾತನ್ನು ಕೂಡ ಈ ಒಂದು ಮಾಧ್ಯಮ ಪ್ರಕಟಣೆಯಲ್ಲಿ ಜಮೀರ್ ಅಹ್ಮದ್ ಅವರು ಸ್ಪಷ್ಟಪಡಿಸಿದ್ದಾರೆ. ಎಐ ತಂತ್ರಜ್ಞಾನವನ್ನ ಬಳಸಿ ಈ ನಕಲಿ ಆಡಿಯೋವನ್ನ ಸೃಷ್ಟಿ ಮಾಡಲಾಗಿದೆ ಅನ್ನುವಂತಹ ಮಾತನ್ನ ಜಮೀರ್ ಅಹ್ಮದ್ ಅವರು ಹೇಳ್ತಾ ಇದ್ದಾರೆ. ಇನ್ನು ಈ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಸಮರ್ಥ ಶಾಮನೂರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಜಮೀರ್ ಆಡಿಯೋ ಸತ್ಯ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ ಇದೆಲ್ಲ ಓಪನ್ ಸೀಕ್ರೆಟ್ ಆಗಿತ್ತು ಅಂತ ಸಮರ್ಥ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಶಾಸಕ ಸಮರ್ಥ ಶಾಮನೂರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಪ್ರತಿ ಚುನಾವಣೆಯಲ್ಲಿ ಎಲ್ಲಾ ಪಕ್ಷಗಳಲ್ಲಿ ಎ ಟೀಮ್ ಬಿ ಟೀಮ್ ಅಂತ ಇರುತ್ತೆ. ಸತ್ಯ ಯಾವ ರೀತಿ ಷಡ್ಯಂತ್ರ ಆಗುತ್ತೆ ಅಂತ ಸಮರ್ಥ ಶಾಮನೂರು ಪ್ರಶ್ನೆ ಮಾಡಿದ್ದಾರೆ. ತನಿಖೆ ಮಾಡಿ ಹೈಕಮಾಂಡ್ ಕ್ರಮ ಕೈಗೊಳ್ಳಲಿ ಅನ್ನುವಂಥ ಮಾತನ್ನ ಸಮರ್ಥ ಹೇಳಿಕೆ ಕೊಟ್ಟಿದ್ದಾರೆ. ಚುನಾವಣೆ ಟೈಮ್ನಲ್ಲಿ ಇಂಥವೆಲ್ಲ ಚೂರು ಓಪನ್ ಸೀಕ್ರೆಟೇ ಆಗಿದ್ವು. ಆದರೆ ಏನೈತಿ, ಪಾರ್ಟಿ ಇನ್ವೆಸ್ಟಿಗೇಟ್ ಮಾಡಲಿ, ಆಡಿಯೋ ಕ್ಲಿಪ್ ವೆರಿಫೈ ಮಾಡಲಿ ಸರಿಯಾಗೈತಾ ಇಲ್ಲ ಅಂತ. ಆಮೇಲೆ ಇನ್ನೊಂದು ಚೂರು ಎವಿಡೆನ್ಸ್ ಏನೈತಿ ಎಲ್ಲದು ಹೊರಗೆ ಬರಲಿ. ಆಮೇಲೆ ಏನು ಆ್ಯಕ್ಷನು ಅದೆಲ್ಲ ಹೈಕಮಾಂಡ್ ಮೇಲೆ ಬಿಟ್ಟಿನಿ. ಈಗ ಆಲ್ರೆಡಿ ಒಂದಿಬ್ಬರ ಮೇಲೆ ಕ್ರಮ ಆಗಿದೆ. ಈಗ ಪಾರ್ಟಿ ಒಳಗೆ ಈ ಥರ ಇದ್ದು ಈ ಥರ ಮಾಡಿದ್ರೆ ಎಲ್ಲರಿಗೂ ಸಮಸ್ಯೆ ಇದು. ಹ್ಞೂ ರೀ. ಇಲ್ಲ, ಇದು ನೀವು ನೋಡಿರ, ಇದು ಪ್ರತಿ ಎಲೆಕ್ಷನಲ್ಲಿ ಯಾವ್ದಾರ ಪಕ್ಷ ಇರಲಿ ಹಿಂಗೆ ಇರ್ತವೆ ರೀ. ನೀವು ನ್ಯೂಸ್ ಅವರೇ ಕವರ್ ಮಾಡ್ತೀರಾ, ಎ ಟೀಮು ಬಿ ಟೀಮು. ಆದರೆ ಭಾಳ ಕಡೆ ಎಲೆಕ್ಷನ್ ಬಂದಾಗ ಯಾರ ಕ್ಯಾಂಡಿಡೇಟ್ ಘೋಷಣೆ ಆದಮೇಲೆ ಎಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡೋದು, ಅದು ಒಂದು ಪದ್ಧತಿ ಐತಿ. ಆಮೇಲೆ ಅದನ್ನೇ ಭಾಳ ಜನ ಹಂಗೆ ಮುಂದುವಯ್ತಾರೆ ಎಲೆಕ್ಷನಲ್ಲಿ. ಆದರೆ ಯಾರ್ಯಾರು ಏನೇನು ಮಾಡಲ್ಲ, ಆ್ಯಂಟೈ ಪಾರ್ಟಿ ಬಿಹೇವ್ ಮಾಡ್ತಾರೆ, ಅದು ಯಾರಿಗೂ ಚೆನ್ನಾಗಿ ಅನ್ಸಲ್ಲ ರೀ. ಪಾರ್ಟಿಗೂ ಚೆನ್ನಾಗಿ ಅನ್ಸಲ್ಲ, ಪಾರ್ಟಿ ಸಪೋರ್ಟ್ ಮಾಡೋ ಜನಕ್ಕೂ ಚೆನ್ನಾಗಿ ಅನ್ಸಲ್ಲ, ಮತದಾರರಿಗೂ ಚೆನ್ನಾಗಿ ಅನ್ಸಲ್ಲ ರೀ. ಸೊ ಏನೈತಿ, ಮುಂದೆ ಹೈಕಮಾಂಡ್ ಡಿಸಿಷನ್ ತಗೊಳ್ತೀವಿ ಸರಿ. ಆ ಕ್ಲಿಪ್ನಲ್ಲೇ ಕ್ಲಿಯರಾಗಿ ಕಾಣ್ತು, ಅದು BJPನೂ ಇನ್ವಾಲ್ವ್ಡ್ ಇತ್ತು. BJP ಅವ್ರ ಕ್ಯಾಂಡಿಡೇಟ್ ಹೆಸರು ತಗೊಂಡಿದ್ರು, ಸ್ಪಷ್ಟವಾಗಿ ಮಾತಾಡಿದ್ರು ಅವ್ರ ಜೊತೆ ಅಂತಲೇ ಒಂದು ಪಾರ್ಟ್ ಇತ್ತು ಕ್ಲಿಪ್ನಲ್ಲಿ. BJP ಕ್ಯಾಂಡಿಡೇಟ್ ಇದ್ದರು, SDPI ಕ್ಯಾಂಡಿಡೇಟ್ ಇದ್ದರು, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇದ್ದರು. ಸೊ ಇದು ಕ್ಲಿಯರಾಗಿ ಗೊತ್ತಾಯಿತು. ಈಗ ನಮ್ಮೆಲ್ಲರದು ಅದೇ ಒಂದು ಕ್ವೆಶ್ಚನ್ ಇತ್ತಲ್ರ, ಎಲೆಕ್ಷನ್ ನಡೆಯೋಕ್ಕಾರ ಷಡ್ಯಂತ್ರ ನಡೀತೈತಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.